ಎಸ್ ಈ ಬಗ್ಗೆ ಪರ ವಿರೋಧದ ಚರ್ಚೆ ನಡುವೆ ಕ್ರೀಡಾಪಟು ಆದಂತ ಅಮೂಲ್ಯ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಎಸ್ ಅಮೂಲ್ಯ ಅವರೇ, ನಮಸ್ತೆ. ನಮಸ್ತೆ ಮ್ಯಾಮ್. ಈಗ ನಿಮ್ಮ ಟಿ ನರಸೀಪುರದಲ್ಲಿ ಒಂದ್ ಕಡೆ ಪರಿಸರವಾದಿಗಳು ನಮ್ಗೆ ಅಲ್ಲಿ ಕ್ರೀಡಾಂಗಣ ಬೇಡ ಅಂತ ವಾದವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಹಲವಾರು ಪ್ರಾಣಿ ಸಂಕುಲಗಳಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇರೋಂಥದ್ದು. ಈಗ ಕ್ರೀಡಾಪಟುಗಳು ಮತ್ತೆ ಅಧಿಕಾರಿಗಳು ಹೇಳ್ತಾ ಇರೋಂಥದ್ದು, ಅಲ್ಲಿ ನಾವು ಯಾವುದೇ ರೀತಿ ತೊಂದರೆ ಆಗೋದಕ್ಕೆ ಬಿಡಲ್ಲ, ಆ ರೀತಿ ಕ್ರೀಡಾಂಗಣವನ್ನ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಮ್ಯಾಮ್, ನನ್ನ ಪ್ರಕಾರ ಕ್ರೀಡಾಂಗಣ ಅನ್ನೋದು ಖಂಡಿತ ಬೇಕು ಮ್ಯಾಮ್. ಯಾಕೆಂದ್ರೆ ನಮ್ ಟಿ ನರಸೀಪುರದಲ್ಲಿ ಪರಿಸರವಾದಿಗಳಿದ್ದಾರೆ. ಪರಿಸರನ ಉಳಿಸ್ಬೇಕು, ಹೌದು, ನಾನು ಇಲ್ಲ ಅಂತ ಹೇಳಲ್ಲ. ಪರಿಸರನ ಉಳಿಸೋದು ಕೂಡ ನಮ್ಮ ಆರೋಗ್ಯಕ್ಕೋಸ್ಕರ, ಹಾಗೆ ಕ್ರೀಡಾಂಗಣನ ಬೆಳೆಸೋದು ಕೂಡ ನಮ್ಮ ಆರೋಗ್ಯಕ್ಕೋಸ್ಕರನೇನೆ. ಸೊ ನಮ್ಮ ನರಸೀಪುರದಲ್ಲಿ ಇರುವಂತಹ ಅಷ್ಟು ಯಾರೆಲ್ಲ ಇದಾರೋ, ಆ ವ್ಯಕ್ತಿಗಳು ಯಾರೆಲ್ಲ ಕ್ರೀಡಾಪಟುಗಳಿದಾರೋ ಅಥವಾ ಕ್ರೀಡಾ ಆಸಕ್ತರು ಯಾರಿದಾರೋ ಅವರೆಲ್ಲರೂ ಕೂಡ ಒಂದು ಅಟ್ಲೀಸ್ಟ್ ವಾಕ್ ಮಾಡೋದಕ್ಕಿಂತ ಹಿಡಿದು ಪ್ರತಿಯೊಂದಕ್ಕೂ ತುಂಬಾ ಕಷ್ಟ ಪಡುವಂತ ಲೆವೆಲ್ ಅಲ್ಲಿ ಇಲ್ಲಿದ್ದಾರೆ. ಎಲ್ಲೋ ರೋಡ್ ಅಲ್ಲಿ ವಾಕ್ ಮಾಡೋದಾಗಿರ್ಬೋದು ಅಥವಾ ಎಲ್ಲೋ ಅವ್ರ ಮನೆ ಹತ್ರ ಓಡಾಡಿರೋದಾಗಿರ್ಬೋದು, ಇಷ್ಟು ಮಾತ್ರ ಮಾಡೋದಕ್ಕೆ ಅವಕಾಶ ಇದೆ ಮ್ಯಾಮ್. ಇಷ್ಟು ದೊಡ್ಡ ಪಟ್ಟಣ ಆಗಿರೋದ್ರಿಂದ ನಮ್ ನರಸೀಪುರದಲ್ಲಿ ಒಂದೇ ಒಂದು ಕ್ರೀಡಾಂಗಣ ಇಲ್ಲ ಅಂತ ಅನ್ನೋದು ನಮ್ಗೆ ತುಂಬಾ ಬೇಸರದ ಸಂಗತಿ ಕೂಡ. ಹಾ ಮ್ಯಾಮ್. ಈಗ ಅಲ್ಲಿ ನಿಮ್ಗೆ ಕ್ರೀಡಾಪಟುಗಳಿಗೆ ಅಲ್ಲಿ ಒಂದು ಕ್ರೀಡಾಂಗಣ ಆದ್ರೆ ಹಲವಾರು ರೀತಿಯ ಸೌಲಭ್ಯಗಳ ಸಿಗುತ್ತೆ ಅನ್ನೋಂಥದ್ದು. ಖಂಡಿತ ಮ್ಯಾಮ್, ಖಂಡಿತ. ಈಗ ಇಲ್ಲಿ ಹಲವಾರು ಕ್ರೀಡಾಪಟುಗಳು ಬೆಳಕಿಗೆ ಬರ್ತಾ ಇದಾರೆ ಮ್ಯಾಮ್. ಈಗಂತೂ ನಮ್ಮ ಟಿ ನರಸೀಪುರ ತಾಲೂಕಿನಿಂದ ಹಿಡಿದು ವರ್ಲ್ಡ್ ಕಪ್ ಲೆವೆಲ್ ತನಕ ನೇಮ್ ಮಾಡಿರುವಂತಹ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಎಷ್ಟೋ ಜನ ಇದ್ದಾರೆ. ಜೊತೆಗೆ ಇವಾಗಿನ ಬೇರೆ ಬೇರೆ ಗೇಮ್ ಗಳೆಲ್ಲ ಬೆಳೀತಾ ಇದೆ. ಯೋಗಾಸನ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಇವರೆಲ್ಲ ಹೇಗ್ ಮಾಡ್ತಿದ್ದಾರೆ ಅಂತಂದ್ರೆ ಯಾವ್ದೋ ಒಂದು ಹೊಲ ಗದ್ದೆಗಳಲ್ಲಿ ಗ್ರೌಂಡ್ ನ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಿರೋ ತರದಿದೆ. ಅವ್ರಗಳಿಗೆ ಒಂದು ಪ್ಲೇ ಗ್ರೌಂಡ್ ಅಂತ ಅನ್ನೋದಾದ್ರೆ ಅವರಿಂದ ಮತ್ತಷ್ಟು ಮುಂದುವರಿಯೋದಕ್ಕೆ ಅನುಕೂಲ ಆಗುತ್ತೆ ಅಂತ. ಖಂಡಿತ ಮ್ಯಾಮ್. ಒಂದು ಸ್ಟೇಡಿಯಂ ಅಂತ ಆದ್ರೆ ಪರ್ಟಿಕ್ಯುಲರ್ ಗೇಮ್ ಗಳನ್ನ ತಗೊಂಡು ಆಯಾ ಗೇಮ್ ಅಲ್ಲಿ ಅವ್ರು ಇಂಪ್ರೂವ್ಮೆಂಟ್ ಆಗಿ ಮತ್ತಷ್ಟು ಅಚೀವ್ಮೆಂಟ್ ಮಾಡೋದಕ್ಕೆ ತುಂಬಾ ಸಹಕಾರ ಆಗುತ್ತೆ. ಆದ್ರೆ ಪರಿಸರವಾದಿಗಳು ಈ ರೀತಿ ಅದೇ ಜಾಗದಲ್ಲಿ ಪ್ಲೇ ಗ್ರೌಂಡ್ ಬೇಡ, ಬೇರೊಂದು ಕಡೆ ನೀವು ಪ್ಲೇ ಗ್ರೌಂಡ್ ನ ಮಾಡ್ಕೊಳ್ಳಿ ಅಂತ ಅನ್ನೋದು ಕೂಡ ಅವ್ರು ಹೇಳ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅದೇ ಜಾಗದಲ್ಲಿ ಪ್ಲೇ ಗ್ರೌಂಡ್ ಬೇಕು ಅಂತೀರಾ ಅಥವಾ ನಮ್ಗೆ ಬೇರೊಂದು ಪರ್ಯಾಯ ಜಾಗ ಕೊಟ್ರು ಓಕೆ ಅಂತ ಅನ್ನೋದ ನಿಮ್ ಮಾತು? ಇಲ್ಲ ಮ್ಯಾಮ್, ನಮಗೆ ಅದೇ ಜಾಗ ಓಕೆ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಅದು ಇಡೀ ನಮ್ಮ ಟಿ ನರಸೀಪುರ ಟೌನ್ ಏನಿದೆ ಅದು ಮಿಡಲ್ ಅಲ್ಲಿ ಇದೆ ಮ್ಯಾಮ್, ಆ ಒಂದು ಜಾಗ. ಹಂಗಾಗಿ ಎಲ್ಲಾ ನಾಗರಿಕರಿಗೆ ಅದು ಒಂದು ಉತ್ತಮವಾದಂತ ಪ್ರದೇಶ ಅಂತ ನನಗ್ ಅನ್ಸುತ್ತೆ. ಸ್ಟೇಡಿಯಂ ಅನ್ನೋದು ಯಾವಾಗ್ಲೂ ಒಂದು ನಗರದ ಮಧ್ಯ ಇದ್ರೆ ಎಲ್ಲಾರ್ಗು ಅದು ಈಸಿ ಆಗುತ್ತೆ ಉಪಯೋಗಿಸ್ಕೊಳ್ಳೋದಕ್ಕೋಸ್ಕರ. ಯಾವ್ದೋ ಊರಿಂದ ಹೊರಗ್ ಮಾಡೋದ್ರಿಂದ ಅಥವಾ ಬೇರೆ ಕಡೆ ಮಾಡೋದ್ರಿಂದ ಅದಕ್ಕೆ ಅಲ್ಲಿ ಓಡಾಡೋದಕ್ಕೇನೆ ಸ್ವಲ್ಪ ಕಷ್ಟ ಆಗತ್ತೆ. ಹಂಗಾಗಿ ಆ ಒಂದು ಪ್ರದೇಶ ಇವಾಗ ಏನು ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಮಾಡೋದೇ ತುಂಬಾ ಉತ್ತಮ ಅಂತ ನನಗೆ ಅನ್ಸುತ್ತೆ. ಅಲ್ಲಿ ಪ್ಲೇ ಗ್ರೌಂಡ್ ಆಗೋದ್ರಿಂದ ಅಲ್ಲಿ ಕೂಡ ಫ್ಯಾಕ್ಟರಿ ಇದೆ, ಅಲ್ಲಿ 100 ಜನ ಕೆಲಸಗಳನ್ನ ಕಳ್ಕೊತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಮ್ಯಾಮ್, ಫ್ಯಾಕ್ಟ್ರಿಗಳು ಅಂತ ಬಂದ್ರೆ ನನ್ ಪ್ರಕಾರ ಅದು ಊರಿಂದ ಹೊರಗಿದ್ರೆ ಸ್ವಲ್ಪ ಎಲ್ಲರಿಗೂ ಅನುಕೂಲ ಅಂತ ಅನ್ಸುತ್ತೆ. ಯಾಕೆಂದ್ರೆ ಅಲ್ಲಿಂದನೂ ಯಾವ್ದೇ ಒಂದ್ ಫ್ಯಾಕ್ಟ್ರಿ ಮಾಡಿದ್ರೆ ಎಷ್ಟು ಉಪಯೋಗ ಇರುತ್ತೋ ಅನಾನುಕೂಲಗಳು ಅಷ್ಟೇ ಇರುತ್ತೆ. ಈಗ ಫ್ಯಾಕ್ಟ್ರಿ ಅಂತ ಬಂದ್ರೆ ಪರಿಸರ ನಾಶ ಆಗೋದೇನೆ ಜಾಸ್ತಿ ಇದೆ ಅಲ್ಲ. ಸೊ ಹಂಗಾಗಿ ಪ್ಲೇ ಗ್ರೌಂಡ್ ಆ ಒಂದು ಪ್ರದೇಶದಲ್ಲಾಗಿ ಫ್ಯಾಕ್ಟ್ರಿನೇ ಬೇರೆ ಕಡೆ ಮಾಡೋ ತರಕ್ಕಿದ್ರೆ ಅದು ಇನ್ನೂ ಚೆನ್ನಾಗೇ ಇರುತ್ತೆ ಅಂತ. ಎಸ್ ಅಮೂಲ್ಯ ಅವರೇ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ.